ನಮಸ್ಕಾರ ಸ್ನೇಹಿತರೆ. ಸಾಮಾನ್ಯವಾಗಿ ಚಿತ್ರರಂಗದಲ್ಲಿ ಕೆಲವು ವರ್ಷಗಳ ಕಾಲ ಸಿನಿಮಾದಲ್ಲಿ ಸಹಾಯಕನಾಗಿ ಕೆಲಸ ಮಾಡಿ ಅನುಭವ ಪಡ್ಕೊಂಡು ಸಿನಿಮಾ ಮಾಡಿದಂಥ ನಿರ್ದೇಶಕರಾಗಿರ್ಬೋದು ಅಥವಾ ಹೊಸ ನಿರ್ಮಾಪಕರಾಗಿರ್ಬೋದು, ತಾವು ಮಾಡಿದ ಒಂದು ಸಿನಿಮಾ ತಮ್ಮ ಸ್ನೇಹಿತರು, ಕುಟುಂಬ ವರ್ಗದವರು, ಹಿತೈಷಿಗಳು ನೋಡಬೇಕಂತ ಆಸೆ ಪಡ್ತಾರೆ. ಯಾಕಂತ ಹೇಳಿದ್ರೆ ತಾವು ಮಾಡಿರೋ ಒಂದು ಕೆಲಸ ಅವರಿಗೆ ನೋಡಬೇಕು, ಮೆಚ್ಚಬೇಕು ಅನ್ನೋ ಒಂದು ಆಸಕ್ತಿ ಇರುತ್ತೆ. ಹಾಗೆಯೇ ನನಗೆ ಗೊತ್ತಿರೋ ಒಬ್ಬ ವ್ಯಕ್ತಿ ಕೆಲವು ವರ್ಷಗಳ ಕಾಲ ಸಿನಿಮಾ ರಂಗದಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ, ಸಹಾಯಕ ನಿರ್ದೇಶಕನಾಗಿ ಹಲವಾರು ವಿಭಾಗಗಳಲ್ಲಿ ಕೆಲಸ ಮಾಡಿದರು. ಕೊನೆಗೆ ಒಂದು ಯಾವುದೋ ಒಂದು ಸಿನಿಮಾದಲ್ಲಿ ಅವರಿಗೆ ಒಂದು ಉತ್ತಮ ಪಾತ್ರ ಸಿಕ್ತು. ಒಂದು ಹೀರೋ ಥರನೇ, ಅಂದರೆ ಒಂದು ಸಾಮಾಜಿಕ ಕಳಕಳಿ ಇರುವಂಥ ಒಂದು ಸಿನಿಮಾ ಅಂತೆ. ಅದರಲ್ಲಿ ಅವರಿಗೊಂದು ಒಳ್ಳೆಯ ಅವಕಾಶ ಸಿಕ್ತು. ಸಿನಿಮಾ ಏನೋ ಬಿಡುಗಡೆ ಆಯಿತು. ಬಿಡುಗಡೆ ಆದಾಗ ಅವ್ರಿಗೆ ತುಂಬಾ ಆತ್ಮೀಯರಾದಂಥ ಒಬ್ಬ ಸ್ನೇಹಿತನಿಗೆ ಹೇಳಿದ್ರಂತೆ, ಅವ್ರು ಈ ಥರ ಮಾಡಿದ್ದೀನಿ, ಓಕೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಅವರು ಶುಭ ಹಾರೈಕೆ ಮಾಡಿದ್ರಂತೆ. ಕೊನೆಗೆ ಬಿಡುಗಡೆ ದಿನ ನೋಡೋಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳ್ಬಿಟ್ಟು ಬಿಡುಗಡೆ ಆದ 2-3 ದಿನಕ್ಕೇನೋ ನೋಡ್ತೀನಿ ಸಿನಿಮಾ, ಬರ್ತೀನಿ ಅಂತ ಹೇಳಿದ್ರಂತೆ. ಓಕೆ ಬನ್ನಿ ಅಂತ ಹೇಳ್ಬಿಟ್ಟು ಅವರು ಏರಿಯಾದಲ್ಲೇ ಇರುವಂಥ ಒಬ್ಬ ಸ್ನೇಹಿತ, ಅದಕ್ಕೆ ಅವರು ಬರೋವಾಗ ತಮ್ಮದೇ ಗಾಡಿಯಲ್ಲಿ ಕರ್ಕೊಂಡು ಬಂದ್ರಂತೆ. ಸಿನಿಮಾ ಮಂದಿರಕ್ಕೆ ಬಂದು ಅಲ್ಲಿ ನೋಡಿದ್ರು. ಅಲ್ಲಿ ಪಕ್ಕದಲ್ಲಿ ಕೆಲವು ದೊಡ್ಡ ಸ್ಟಾರ್ಗಳ ಸಿನಿಮಾಗಳೆಲ್ಲ ಬಿಡುಗಡೆ ಆಗಿತ್ತಂತೆ ಅದೇ ಟೈಮಲ್ಲಿ. ಇವರು ನಮ್ಮ ಸಿನಿಮಾ ಬಗ್ಗೆ ಹೇಳಿದ್ರು ಅಂತ, ತಮ್ಮ ಸಿನಿಮಾ ಹೀಗಿದೆ ಆಗಿದೆ ಅಂತೇಳಿ. ಓಕೆ ಅಂತ ನೋಡೋಣ ಅಂತ ಒಪ್ಕೊಂಡು ಇನ್ನೇನು ಸಿನಿಮಾ ಶುರು ಆಗಬೇಕು ಆ ಟೈಮಿಗೆ ಹೇಳಿದ್ನಂತೆ, ನೀನು ನನ್ನ ಸಿನಿಮಾ ನೋಡ್ತೀಯಾ, ಇಲ್ಲಿ ಹೇಗೆ ಏನಂತ ಕೇಳಿದಂತೆ. ಯಾಕಂತ ಹೇಳಿದ್ರೆ ಅವರು ಪಕ್ಕದಲ್ಲಿ ಏನು ಬಿಡುಗಡೆ ಆಗಿತ್ತು ಸಿನಿಮಾ, ನಾಯಕನ ಫ್ಯಾನ್ ಅಂತ ಗೊತ್ತಿತ್ತು ಇವರಿಗೆ. ಅದಕ್ಕೆ ಕೇಳಿದ್ರಂತೆ, ಇಲ್ಲ ನಾನು ನಿನ್ನ ಸಿನಿಮಾ ನೋಡ್ಬೇಕಂತ ಹೇಳಿದ್ರೆ ನೀನು ಟಿಕೆಟ್ ಕೊಡಿಸ್ಬೇಕು ಅಂತ ಹೇಳಿದ್ರಂತೆ. ಅದೇ ಆ ಸಿನಿಮಾ ಆದರೆ ಅದು ನನ್ನ ಫೇವ್ರೆಟ್ ಹೀರೋ ಸಿನಿಮಾ, ಅದು ನಾನೇ ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡು ನೋಡ್ತೀನಿ ಅಂತ ಹೇಳಿದ್ರಂತೆ. ಇವರಿಗೆ ಶಾಕ್ ಆಯಿತು. ಯಾಕಂತ ಹೇಳಿದ್ರೆ ಆತ್ಮೀಯ ಸ್ನೇಹಿತ ಅಂತೇಳಿ ಕರ್ಕೊಂಡು ಬಂದಿದ್ದೀರಿ, ಇವನು ಸಿನಿಮಾ ನೋಡಿ ಪ್ರೋತ್ಸಾಹದ ಮಾತುಗಳನ್ನ ಆಡೋದು ಬಿಟ್ಟು ಸಿನಿಮಾ ನೋಡೋಕೆ ತಾನೇ ಟಿಕೆಟ್ ಕೊಡಿಸ್ಬೇಕು ಅಂತ ಹೇಳ್ತಾನಲ್ಲ ಅಂತ ಹೇಳ್ಬಿಟ್ಟು ನಾವು ಹೋಗ್ಲಿ ಕರ್ಕೊಂಡು ಬಂದಿದ್ದೀನಿ, ಅವನು ಕೂಡ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಟಿಕೆಟ್ ಕೊಡಿಸಿದ್ರಂತೆ. ಸಿನಿಮಾ ನೋಡಿ ಹಾಗೆಯೇ ವಾಪಸ್ ಹೋದ್ರಂತೆ. ಅವ್ರು ನನ್ನ ಹತ್ರ ಹೇಳ್ತಾಯಿದ್ರು, ಆತ್ಮೀಯ ಸ್ನೇಹಿತ ಅಂದರೆ ಎಲ್ಲ ಒಟ್ಟಿಗೆ ಓದ್ದವರು, ಒಟ್ಟಿಗೆ ಕೆಲಸ ಎಲ್ಲ ಶುರು ಮಾಡಿದವರು, ಹಾಗೆಲ್ಲ ಇದ್ದು ಕೂಡ ತಾನು ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಅವಕಾಶ ಗಿಟ್ಟಿಸ್ಕೊಂಡು ಸಿನಿಮಾ ಮಾಡಿದ್ದೀನಿ, ಸಿನಿಮಾದಲ್ಲೇ ಅಭಿನಯ ಮಾಡಿದ್ದೀನಿ. ಆದರೆ ಆತ್ಮೀಯ ಸ್ನೇಹಿತ ಅಂತ ಕರ್ಕೊಂಡು ಬಂದರೆ ಇವನೇನು ಈ ಥರ ಮಾಡಿದ್ದೀನಿ, ಜನಸಾಮಾನ್ಯರು ಹೇಗೆ ಅಂತ ಅವನು ಹೇಳಿ ಒಂದು ಅಳೋದೊಂದು ಬಾಕಿ ನಮ್ಮ ಹತ್ರ ಹೇಳ್ಕೊಂಡು. ಯಾಕಂತೇಳಿದ್ರೆ ಅಷ್ಟೊಂದು ಫೀಲಿಂಗಲ್ಲಿ, ಅಷ್ಟೊಂದು ಬೇಜಾರಲ್ಲಿ ಅಂತ ತನ್ನ ಒಂದು ಅನುಭವವನ್ನು ಹೇಳ್ತಾಯಿದ್ರು. ಹೇಗಾಗಿದೆ ಅಂತೇಳಿದ್ರೆ ಸಿನಿಮಾ ಇವಾಗ ಬೇರೆ ಯಾವುದು ಪ್ರಪಂಚದಲ್ಲಿ ಯಾವುದು ಫ್ರೀಯಾಗಿ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಸಿನಿಮಾ ಅನ್ನೋದು ಜನರಿಗೆ ಫ್ರೀಯಾಗಿ ಒಂದು ರೀತಿಯಲ್ಲಿ ಫ್ರೀಯಾಗಿ ಸಿಗ್ತಾ ಇದೆ. ಅದೇ ದೊಡ್ಡ ಸಮಸ್ಯೆ. ಯಾಕಂತ ಹೇಳಿದ್ರೆ ಮೊದಲಿನ ಥರ ಕ್ರೇಜ್ಗಳು ಇವಾಗ ಇಲ್ಲ, ತುಂಬಾ ಕಮ್ಮಿ ಆಗ್ತಾ ಇದೆ. ನಮ್ಮೂರಂತ ನಾವು ಯಾರಿಗೆಂದು ಕರ್ಕೊಂಡು ಬಂದಿರ್ತೀವಿ, ಅವರೇ ಈ ಥರ ಎಲ್ಲ ಮಾಡಿದೆ ಇನ್ನು ಅಭಿಮಾನದಿಂದ, ಪ್ರೀತಿಯಿಂದ ಸಿನಿಮಾ ಅಂತ ನೋಡುವಂಥವ್ರು ಅವರು ಇನ್ಯಾವ ಥರ ಯೋಚನೆ ಮಾಡಬಹುದು ಅಂತ ಸಿನಿಮಾ ಮಂದಿ ಯೋಚನೆ ಮಾಡಬೇಕಾಗಿದೆ. ಇದರ ಸಮಸ್ಯೆ ಇರುವಂಥ ಒಂದು ಸಮಸ್ಯೆ. ಯಾಕಂತ ಹೇಳಿದ್ರೆ ಆತ್ಮೀಯರು ಅದು ಸಿನಿಮಾ ಹೇಗೆ ಮಾಡಿರಲಿ, ಏನು ಮಾಡಿರಲಿ, ಒಂದು ನೋಡೋಣ ನಮ್ಮವ್ರು ಹೇಗೆ ಮಾಡಿದ್ದಾರೆ ಅಂತ ಒಂದು ಕ್ರೇಜ್ ಆದರೆ ಅವ್ರಿಗೆ ಇರಬೇಕು. ಅದು ಇಲ್ಲದೇನೆ ಥಿಯೇಟ್ರ್ವರೆಗೂ ಬಂದು ನೀನು ಟಿಕೆಟ್ ಕೊಡಿಸಿದ್ರೆ ನಿನ್ನ ಸಿನಿಮಾ ನೋಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ತಾನು ಕೊಟ್ಟು ನೋಡೋದಾದರೆ ಬೇರೆ ತನಗೆ ಇಷ್ಟ ಆಗಿರೋ ಸಿನಿಮಾಗಳನ್ನು ನೋಡ್ತೀನಿ ಅಂತ ಹೇಳಿದ್ರೆ ಏನರ್ಥ ಇದು ಅಂತ. ಅಲ್ಲಿಗೆ ಸ್ನೇಹಕ್ಕಾಗಲಿ, ಆತ್ಮೀಯತೆಗಾಗಲಿ, ಸಂಬಂಧಗಳಿಗೆ ಏನು ಬೆಲೆ ಇದೆ ಅಂತ ಯೋಚನೆ ಮಾಡಬೇಕಾಗಿದೆ.